Hi friends, welcome to my YouTube channel. ಇವತ್ತಿನ ಟಾಪಿಕ್ಕು ಆಕ್ಸಿಸ್ ಅಸೆಸ್ಮೆಂಟ್ ಆ್ಯಂಡ್ ಕಂಟಿನ್ಯೂಟಿ ಆಫ್ ಕೇರ್ ಅಂದರೆ AAC. NABH 5th ಎಡಿಷನಲ್ಲಿ ಬರುವಂಥ ಫಸ್ಟ್ ಚಾಪ್ಟರ್ ಆಕ್ಸಿಸ್ ಅಸೆಸ್ಮೆಂಟ್ ಆ್ಯಂಡ್ ಕಂಟಿನ್ಯೂಟಿ ಆಫ್ ಕೇರ್. ಇದರಲ್ಲಿ 14 ಸ್ಟ್ಯಾಂಡರ್ಡ್ಸ್ ಇದೆ, 92 ಆಬ್ಜೆಕ್ಟಿವ್ ಎಲಿಮೆಂಟ್ಸ್ ಇದೆ. ಅದರಲ್ಲಿ ಬರುವಂಥ ಫಸ್ಟ್ ಸ್ಟ್ಯಾಂಡರ್ಡ್ಸನ್ನು ನಾವಿವತ್ತಿಲ್ಲಿ ತಿಳ್ಕೊಳ್ಳೋಣ. ದ ಫಸ್ಟ್ ಸ್ಟ್ಯಾಂಡರ್ಡ್, ದ ಆರ್ಗನೈಸೇಷನ್ ಡಿಫೈನ್ಸ್ ಆ್ಯಂಡ್ ಡಿಸ್ಪ್ಲೇ ದ ಹೆಲ್ತ್ ಕೇರ್ ಸರ್ವಿಸ್ ದ್ಯಾಟ್ ಇಟ್ ಪ್ರೊವೈಡ್ಸ್. ಇದರಲ್ಲಿ 4 ಆಬ್ಜೆಕ್ಟಿವ್ ಎಲಿಮೆಂಟ್ಸ್ ಇದೆ. ಅದು ದ ಹೆಲ್ತ್ ಕೇರ್ ಸರ್ವಿಸ್ ಬೀಯಿಂಗ್ ಪ್ರೊವೈಡೆಡ್ ಆರ್ ಡಿಫೈನ್ಡ್ ಆ್ಯಂಡ್ ಆರ್ ಇನ್ ಕಾನ್ಸೋನೆನ್ಸ್ ವಿತ್ ದ ನೀಡ್ಸ್ ಆಫ್ ದ ಕಮ್ಯುನಿಟಿ. ಈಚ್ ಡಿಫೈನ್ಡ್ ಹೆಲ್ತ್ ಕೇರ್ ಸರ್ವಿಸ್ ಶುಡ್ ಹ್ಯಾವ್ ಡಯಾಗ್ನೋಸ್ಟಿಕ್ ಆ್ಯಂಡ್ ಟ್ರೀಟ್ಮೆಂಟ್ ಸರ್ವಿಸ್ ವಿತ್ ದ suitably qualified personnel who provide outpatient, inpatient and emergency cover. Scope of healthcare service of each department is defined. The organization defined healthcare service are promptly displayed. ಈ 4 ಆಬ್ಜೆಕ್ಟಿವ್ ಎಲಿಮೆಂಟ್ಸ್ ಅನ್ನು ನಾನು ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ದ ಫಸ್ಟ್ ಆಬ್ಜೆಕ್ಟಿವ್ ಎಲಿಮೆಂಟ್, ದ ಹೆಲ್ತ್ ಕೇರ್ ಸರ್ವಿಸ್ ಬೀಯಿಂಗ್ ಪ್ರೊವೈಡೆಡ್ ಆರ್ ಡಿಫೈನ್ಡ್ ಆ್ಯಂಡ್ ಆರ್ ಇನ್ ಕಾನ್ಸೋನೆನ್ಸ್ ವಿತ್ ದ ನೀಡ್ಸ್ ಆಫ್ ದ ಕಮ್ಯುನಿಟಿ ಅಂತ ಹೇಳಿದ್ರೆ, ನಿಮ್ಮ ಮ್ಯಾನೇಜ್ಮೆಂಟ್ ಯಾವುದೆಲ್ಲ ಸರ್ವಿಸನ್ನು ಪ್ರೊವೈಡ್ ಮಾಡಿದೆಯೋ ಅದನ್ನು ಕ್ಲಿಯರ್ ಆಗಿ ಡಿಫೈನ್ ಮಾಡಬೇಕಾಗತ್ತೆ. ಹಾಗೆ ನೀವೇನಾದರೂ ಹೊಸ ಸರ್ವಿಸನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿದ್ದರೆ ಕಮ್ಯುನಿಟಿಯನ್ನು ಗಮನದಲ್ಲಿ ಇಟ್ಕೊಂಡು ನೀವು ಹೊಸ ಸರ್ವಿಸನ್ನು ಇಂಟ್ರೊಡ್ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಹಾಸ್ಪಿಟ್ಲ್ ಏನಾದರೂ ಆರ್ಥೋಪೆಡಿಕ್ ಸರ್ವಿಸನ್ನು ಪ್ರೊವೈಡ್ ಮಾಡ್ತಿದೆ, ಆದರೆ ನಿಮ್ಮ ಹಾಸ್ಪಿಟ್ಲಿಗೆ ಯೂರಾಲಜಿ ಪೇಷಂಟ್ಸು ಅಥವಾ ಪೀಡಿಯಾಟ್ರಿಕ್ ಪೇಷಂಟ್ ಜಾಸ್ತಿ ಬರ್ತಿದ್ದಾರೆ ಅಂತ ಹೇಳಿದ್ರೆ ನೀವು ಯೂರಾಲಜಿ ಸರ್ವಿಸು ಅಥವಾ ಪೀಡಿಯಾಟ್ರಿಕ್ ಸರ್ವಿಸನ್ನು ಸ್ಟಾರ್ಟ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಬೇಕು. ಹಾಗೆ ಹಾಸ್ಪಿಟ್ಲಲ್ಲಿ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅನ್ನೋ ಸಿಸ್ಟಮನ್ನು ಸ್ಟಾರ್ಟ್ ಮಾಡಬೇಕು. ಇದು ನಿಮಗೆ ಹೊಸ ಸರ್ವಿಸನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ದ ಸೆಕೆಂಡ್ ಆಬ್ಜೆಕ್ಟಿವ್ ಎಲಿಮೆಂಟ್, ಈಚ್ ಡಿಫೈನ್ಡ್ ಹೆಲ್ತ್ ಕೇರ್ ಸರ್ವಿಸ್ ಶುಡ್ ಹ್ಯಾವ್ ಡಯಾಗ್ನೋಸ್ಟಿಕ್ ಆ್ಯಂಡ್ ಟ್ರೀಟ್ಮೆಂಟ್ ಸರ್ವಿಸ್ ವಿತ್ suitably qualified personnel who provide outpatient, inpatient and emergency cover. ಇದರಲ್ಲಿ ಕ್ಲಿಯರ್ ಆಗಿ ಡಿಫೈನ್ ಮಾಡಿದರೆ ನಿಮ್ಮ ಸ್ಕೋಪ್ ಆಫ್ ಸರ್ವಿಸಲ್ಲಿ ಇರುವಂಥ ಡಾಕ್ಟರ್ಸ್ ಅವರು ಔಟ್ ಪೇಷಂಟು, ಇನ್ ಪೇಷಂಟು ಮತ್ತು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಎಟ್ ಎನಿ ಟೈಮ್ ಅವೈಲೇಬಲ್ ಇರಬೇಕು. ಯಾಕಂತ ಹೇಳಿದ್ರೆ ಕೆಲವೊಂದು ಡಾಕ್ಟರ್ಸ್ ವಿಸಿಟಿಂಗ್ ಆಗಿರ್ತಾರೆ, ಅವರು ಕೇಸ್ ಟು ಕೇಸ್ ಮಾತ್ರ ಅವೈಲೇಬಲ್ ಇರ್ತಾರೆ. ಇಂಥ ಫೆಸಿಲಿಟಿಗೆ ಸ್ಕೋಪ್ ಆಫ್ ಸರ್ವಿಸ್ ಅವೈಲೇಬಲ್ ಸಿಗಲ್ಲ. ಹಾಗಂತ ಹೇಳಿ ಎಲ್ಲ ಡಾಕ್ಟರ್ಸು ಫುಲ್ ಟೈಮ್ ಇರಬೇಕು ಅಂತೇನಿಲ್ಲ. ಯಾಕಂತ ಹೇಳಿದ್ರೆ ಸ್ಮಾಲ್ ಹೆಲ್ತ್ ಸೆಕ್ಟರಲ್ಲಿ ಎಲ್ಲ ಸರ್ವಿಸಿಗೆ ನಾವು ಡಾಕ್ಟರ್ಸನ್ನು, ಕನ್ಸಲ್ಟೆಂಟ್ಸನ್ನು ಫುಲ್ ಟೈಮ್ ಆಗಿ ಅಪಾಯಿಂಟ್ ಮಾಡ್ಕೊಳ್ಳಿಕ್ಕಾಗಲ್ಲ. ಅಂಥ ಕೇಸಸಲ್ಲಿ ಕೆಲವೊಂದು ಡಾಕ್ಟರ್ಸ್ ಡೈಲಿ ಬರ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್, ಈಗ OPD ಡೈಲಿ ಇರುತ್ತೆ, ಆದರೆ ಅವ್ರದ್ದು OPD ಓನ್ಲಿ 2 hours ಇರುತ್ತೆ. ಪ್ಲಸ್ ಅವರು ಐ ಪಿ ಡಿಯನ್ನು ನೋಡ್ತಾರೆ, ಎಮರ್ಜೆನ್ಸಿ ಸಿಚುವೇಶನ್ಸಲ್ಲೂ ಅವೈಲೇಬಲ್ ಇರ್ತಾರೆ. ಇಂಥ ಸರ್ವಿಸನ್ನು ನಾವು ಕನ್ಸಿಡರ್ ಮಾಡ್ಬೋದು ಸ್ಕೋಪ್ ಆಫ್ ಸರ್ವಿಸಲ್ಲಿ. ಹಾಗೆ ಕ್ವಾಲಿಫೈಡ್ ಮೆಡಿಕಲ್ ಮತ್ತು ನರ್ಸಿಂಗ್ ಸ್ಟಾಫ್ಸ್ ಅವೈಲೇಬಲ್ ಇರಬೇಕು, ಮತ್ತು ಪ್ಯಾರಾಮೆಡಿಕಲ್ ಸ್ಟಾಫು ಹಾಗೆ ಕ್ವಾಲಿಫೈಡ್ ಸರ್ಟಿಫೈಡ್ ಸ್ಟಾಫ್ಸನ್ನೇ ನಾವು ಅಪಾಯಿಂಟ್ ಮಾಡ್ಕೋಬೇಕಾಗತ್ತೆ. Infrastructure for diagnostic and treatment facility shall be guided by regulatory requirements or guidelines from professional bodies where available. ಫಾರ್ ಎಕ್ಸಾಂಪಲ್, ಈಗ ನೀವೇನಾದರೂ ಎಕ್ಸ್ರೇ ಫೆಸಿಲಿಟಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದರೆ ARB ಇಂದ ಸರ್ಟಿಫಿಕೇಟ್ ಬೇಕಾಗತ್ತೆ. ಹಾಗೆ ಅದಕ್ಕೆ ಬೇಕಾದಂತಹ ವಾಲ್ ಥಿಕ್ನೆಸ್ಸು, ವಿಂಡೋಸ್, ಅವ್ರದ್ದು ಏನು ಕಂಡೀಷನ್ಸ್ ಇರುತ್ತೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಅದನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಹಾಗಾದರೆ ಮಾತ್ರ ನಮಗೆ ARB ಇಂದ ಎಕ್ಸ್ರೇ ಸರ್ಟಿಫಿಕೇಟ್ ಸಿಗುತ್ತೆ. ಇದೇ ರೀತಿ ಇನ್ಫ್ರಾಸ್ಟ್ರಕ್ಚರ್ ವೈಸ್ ಏನೆಲ್ಲ ಆಗಬೇಕು ಡಯಾಗ್ನೋಸ್ಟಿಕ್, ಫಾರ್ ಎಕ್ಸಾಂಪಲ್ ಅಲ್ಟ್ರಾಸೌಂಡು, ಎಕ್ಸ್ರೇ, CT, MRI ಏನಾದರೂ ನಾವು ಪ್ಲ್ಯಾನ್ ಮಾಡಬೇಕು ಅಂತಿದ್ರೆ, ಸೊ ARB ರೂಲ್ಸ್ ಏನಿದೆಯೋ ಅದ್ರ ಪ್ರಕಾರನೇ ನಾವು ಅದನ್ನು ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಥರ್ಡ್ ಆಬ್ಜೆಕ್ಟಿವ್ ಎಲಿಮೆಂಟ್, ಸ್ಕೋಪ್ ಆಫ್ ಹೆಲ್ತ್ ಕೇರ್ ಸರ್ವಿಸ್ ಆಫ್ ಈಚ್ ಡಿಪಾರ್ಟ್ಮೆಂಟ್ ಈಸ್ ಡಿಫೈನ್ಡ್. ನೀವೇನು ಮಾಡಬೇಕಾಗತ್ತೆ, ಡಿಪಾರ್ಟ್ಮೆಂಟ್ ವೈಸ್ ಸ್ಕೋಪ್ ಆಫ್ ಸರ್ವಿಸನ್ನು ಡಿಫೈನ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈಗ OBG ಸ್ಕೋಪ್ ಆಫ್ ಸರ್ವಿಸ್, ನಿಮ್ಮ ಹಾಸ್ಪಿಟ್ಲಲ್ಲಿ OBG ಸರ್ವಿಸ್ ಇದೆ ಅಂತ ಹೇಳಿದರೆ ನೀವು OBG ಅಂಡರಲ್ಲಿ ಯಾವುದೆಲ್ಲ ಸರ್ವಿಸನ್ನು ಪ್ರೊವೈಡ್ ಮಾಡ್ತೀರಾ ಅದನ್ನು ಡಿಫೈನ್ ಮಾಡಬೇಕಾಗತ್ತೆ, ಅದನ್ನು ಡಾಕ್ಯುಮೆಂಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಡಿಪಾರ್ಟ್ಮೆಂಟ್ ವೈಸ್ ನಿಮ್ಮ ಹಾಸ್ಪಿಟ್ಲಲ್ಲಿ ಯಾವುದೆಲ್ಲ ಡಿಪಾರ್ಟ್ಮೆಂಟ್ ಇದೆ ಅದು ಡಿಪಾರ್ಟ್ಮೆಂಟ್ ವೈಸ್ ಸ್ಕೋಪ್ ಆಫ್ ಸರ್ವಿಸನ್ನು ಡಾಕ್ಯುಮೆಂಟ್ ಮಾಡಬೇಕು. All outsourced clinical and diagnostic service should be documented and staff should know about it. ನಿಮ್ಮ ಹಾಸ್ಪಿಟ್ಲಲ್ಲಿ ಅವೈಲೇಬಲ್ ಇರುವಂಥ ಇನ್ಹೌಸ್ ಮತ್ತು ಔಟ್ಸೋರ್ಸ್ ಸರ್ವಿಸಸ್ ಬಗ್ಗೆ ನೀವು ಒಂದು ಡಾಕ್ಯುಮೆಂಟ್ ರೆಡಿ ಮಾಡ್ಕೋಬೇಕು. ಹಾಗೆ ನಿಮ್ಮ ಸ್ಟಾಫಿಗೆ ಅದರ ಬಗ್ಗೆ ಗೊತ್ತಿರಬೇಕು, ಅಂದರೆ ಟ್ರೈನಿಂಗ್ ಕೊಡಬೇಕು. ಸೊ ಯಾವುದೆಲ್ಲ ಔಟ್ಸೋರ್ಸ್ ಇದೆ, ಯಾವುದೆಲ್ಲ ಇನ್ಹೌಸ್ ಸರ್ವಿಸ್ ಅವೈಲೇಬಲ್ ಇದೆ ಹಾಸ್ಪಿಟ್ಲಲ್ಲಿ ಅಂತ ಹೇಳಿ ನಿಮ್ಮ ಎಲ್ಲ ಸ್ಟಾಫಿಗೂ ಗೊತ್ತಿರಬೇಕು. ಈ ಇನ್ಫಾರ್ಮೇಷನ್ಸನ್ನು ನೀವು ಬ್ರೋಷರ್ಸ್ ಥ್ರೂ ಅಥವಾ ಡಿಸ್ಪ್ಲೇ ಥ್ರೂ ಪೇಷಂಟಿಗೆ ಇನ್ಫಾರ್ಮೇಷನ್ ಕೊಡ್ಬೋದು.
ಅಂದರೆ ಹಾಸ್ಪಿಟ್ಲಲ್ಲಿ ಬ್ರೋಷರ್ಸು ಡಿಸ್ಪ್ಲೇ ಅವೈಲೇಬಲ್ ಇರಬೇಕಾಗತ್ತೆ. The fourth objective elements, the organization defined healthcare services are prominently displayed. ನೀವು ಯಾವುದೇ ಡಿಸ್ಪ್ಲೇ ಮಾಡೋದಾದರೂ ಅದು ಪರ್ಮನೆಂಟ್ ಆಗಿ ಡಿಸ್ಪ್ಲೇ ಮಾಡಬೇಕು. The display should state the name of clinical and diagnostic department of the organization. Scope of service ಅಲ್ಲಿ ಕ್ಲಿನಿಕಲ್ ಸರ್ವಿಸಸ್ ಯಾವುದೆಲ್ಲ ಇದೆ, ಡಯಾಗ್ನೋಸ್ಟಿಕ್ ಡಿಪಾರ್ಟ್ಮೆಂಟ್ ಅಥವಾ ಫೆಸಿಲಿಟಿ ಯಾವುದೆಲ್ಲ ಇದೆ ಅನ್ನೋದನ್ನು ಕ್ಲಿಯರ್ ಆಗಿ ಡಿಸ್ಪ್ಲೇ ಮಾಡಬೇಕು. ಡಿಸ್ಪ್ಲೇಡ್ ಪ್ರಾಮಿನೆಂಟ್ಲಿ ಇನ್ ಅನ್ ಏರಿಯಾ ವಿಸಿಬಲ್ ಟು ಆಲ್ ಪೇಷಂಟ್ಸ್ ಆ್ಯಂಡ್ ವಿಸಿಟರ್ಸ್. ಇನ್ವಿಸಿಬಲ್ ಏರಿಯಾದಲ್ಲಿ ನೀವು ಡಿಸ್ಪ್ಲೇ ಮಾಡಬೇಕಾಗತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ರಿಸೆಪ್ಷನ್, OPD, ವೇಟಿಂಗ್ ಏರಿಯಾ, ಸೊ ಈ ಥರ ಎಲ್ಲಿ ಜಾಸ್ತಿ ಪೇಷಂಟ್ಸ್ ಇರ್ತಾರೆ ಅಥವಾ ಪೇಷಂಟ್ ಪಾರ್ಟಿ ವಿಸಿಟರ್ಸ್ ಅವೈಲೇಬಲ್ ಇರ್ತಾರೋ ಅಂಥ ಏರಿಯಾದಲ್ಲಿ ನೀವು ಪರ್ಮನೆಂಟ್ ಆಗಿ ಸ್ಕೋಪ್ ಆಫ್ ಸರ್ವಿಸ್ ಬೋರ್ಡ್ಸನ್ನು ಡಿಸ್ಪ್ಲೇ ಮಾಡಬೇಕು. ದ ಡಿಸ್ಪ್ಲೇ ಶುಡ್ ಬಿ ಅಟ್ ಲೀಸ್ಟ್ ಬೈಲಿಂಗ್ವಲ್ ಲ್ಯಾಂಗ್ವೇಜ್. ಯಾವುದೇ ಡಿಸ್ಪ್ಲೇ ಆಗಲಿ ಅದು ಬೈಲಿಂಗ್ವಲ್ ಲ್ಯಾಂಗ್ವೇಜಲ್ಲಿ ಅವೈಲೇಬಲ್ ಇರಬೇಕು. ಫಾರ್ ಎಕ್ಸಾಂಪಲ್ ಈಗ ನೀವು ಕರ್ನಾಟಕದಲ್ಲಾದರೆ ಒಂದು ಕನ್ನಡದಲ್ಲಿ ಮತ್ತೊಂದು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಡಿಸ್ಪ್ಲೇ ಆಗಿರಬೇಕು. ಅಂದರೆ ಒಂದು ಲೋಕಲ್ ಲ್ಯಾಂಗ್ವೇಜಲ್ಲಿ ಡಿಸ್ಪ್ಲೇ ಇರಬೇಕು, ಇನ್ನೊಂದು ನ್ಯಾಷನಲ್ ಲ್ಯಾಂಗ್ವೇಜಲ್ಲಿ ಡಿಸ್ಪ್ಲೇ ಇರಬೇಕು. ಹಾಗೆ ಅವೈಲೇಬಿಲಿಟಿ, ನಿಮ್ಮ ಹಾಸ್ಪಿಟ್ಲಲ್ಲಿ ಅವೈಲೇಬಲ್ ಆಗುವಂಥ ಸರ್ವಿಸಸ್ಸು ಮತ್ತು ನಾನ್ ಅವೈಲೇಬಿಲಿಟಿ ಸರ್ವಿಸಸ್ ಬಗ್ಗೆ ಡಿಸ್ಪ್ಲೇ ಮಾಡಬೇಕಾಗತ್ತೆ. ಅಂದರೆ ಆರ್ಗನೈಸೇಷನಲ್ಲಿ ಸಿಗುವಂಥ ಫೆಸಿಲಿಟಿಗಳು ಮತ್ತು ನಿಮ್ಮಲ್ಲಿ ಯಾವ ಫೆಸಿಲಿಟೀಸ್ ಇಲ್ಲ ಅದನ್ನು ನೀವು ಪೇಷಂಟ್ಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ಕೊಡಬೇಕಾಗತ್ತೆ. ಅದಕ್ಕೆ ಡಿಸ್ಪ್ಲೇನು ತುಂಬ ಇಂಪಾರ್ಟೆಂಟು. ಸೊ ಫಾರ್ ಎಕ್ಸಾಂಪಲ್ ಈಗ ನಿಮ್ಮಲ್ಲಿ OBG ಸರ್ವಿಸಸ್ ಇದೆ, OBGಯಲ್ಲಿ ಯಾವ ಸರ್ವಿಸ್ ನೀವು ಪ್ರೊವೈಡ್ ಮಾಡ್ತಿಲ್ಲ ಅದನ್ನು ನೀವು ಅಲ್ಲಿ ಡಿಸ್ಪ್ಲೇ ಮಾಡಬೇಕು. ಸೊ ಇದು ಇವತ್ತಿನ ಟಾಪಿಕ್ಕು AAC ಫಸ್ಟ್ ಸ್ಟ್ಯಾಂಡರ್ಡ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು AAC ಸೆಕೆಂಡ್ ಸ್ಟ್ಯಾಂಡರ್ಡ್ ಬಗ್ಗೆ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.